ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಮಕರ ರಾಶಿಯವರ ಜೀವನದಲ್ಲಿ ಮಹಾಪರಿವರ್ತನೆ ಏಪ್ರಿಲ್ 7ರಿಂದ 10ರವರೆಗಿನ ಅದೃಷ್ಟದ ಒಂದು ಭವಿಷ್ಯವಾಣಿ ಅಂತಲೇ ಅನ್ಬಹುದು. ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಜೀವನ ಎನ್ನುವುದು ಒಂದು ಸುದೀರ್ಘ ಪಯಣ. ಈ ಪಯಣದಲ್ಲಿ ನಾವು ಎಷ್ಟೋ ಬಾರಿ ಕತ್ತಲೆಯಲ್ಲಿ ನಡೆದಂತೆ ಭಾಸವಾಗುತ್ತೆ. ದಾರಿ ಕಾಣದೆ, ಗುರಿ ತಲುಪುವ ಭರವಸೆ ಇಲ್ಲದೆ ಸೋತು ಕುಳಿತ ಸಂದರ್ಭಗಳು ನಿಮ್ಮ ಜೀವನದಲ್ಲಿಯೂ ಬಂದಿರಬಹುದು. ಆದರೆ ನೆನಪಿಡಿ, ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತೆ. ಮಕರ ರಾಶಿಯವರ ಪಾಲಿಗೆ ಈ ಬೆಳಕಿನ ಕಿರಣಗಳು ಈಗ ಗೋಚರಿಸುತ್ತಿವೆ. ನಿಮ್ಮ ಜೀವನದ ಮುಚ್ಚಿದ ಭಾಗ್ಯದ ಬಾಗಿಲುಗಳು ಈಗ ನಿಧಾನವಾಗಿ ತೆರೆಯಲು ಸಿದ್ಧವಾಗಿವೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ದೈವ ಸಂಕಲ್ಪ. ಈ ಬದಲಾವಣೆಯು ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಹೊಸ ದಿಕ್ಕಿನತ್ತ ಕೊಂಡೊಯ್ಯಲಿದೆ. ಬರುವ ಏಪ್ರಿಲ್ 7ರಿಂದ ಏಪ್ರಿಲ್ 10ರವರೆಗಿನ ಈ ಒಂದು ಮಹಾದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ದಿನಗಳು. ಮಕರ ರಾಶಿಯವರೇ, ನೀವು ಕಳೆದ ಕೆಲವು ಸಮಯದಿಂದ ಈ ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ. ನನ್ನ ಶ್ರಮಕ್ಕೆ ಬೆಲೆ ಸಿಗುತ್ತಿದೆಯೇ, ನನ್ನ ಹಣೆ ಬರಹ ಎಂದಾದರೂ ಬದಲಾಗುತ್ತೆಯೇ ಎಂಬ ಪ್ರಶ್ನೆಗಳು ನಿಮ್ಮನ್ನು ಪದೇ ಪದೇ ಕಾಡಿರಬಹುದು. ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೆ ನೀವು ಹತಾಶರಾಗಿರಬಹುದು. ಆದರೆ ಈಗ ಆ ಎಲ್ಲ ನಕಾರಾತ್ಮಕ ಆಲೋಚನೆಗಳಿಗೆ ಮಂಗಳ ಹಾಡುವ ಸಮಯ ಬಂದಿದೆ. ಭಗವಾನ್ ಭೋಲೆನಾಥನ ಅಥವಾ ಈ ಒಂದು ಪರಶಿವನ ಕೃಪಾ ಕಟಾಕ್ಷ ಈಗ ನೇರವಾಗಿ ನಿಮ್ಮ ಮೇಲೆ ಬೀಳುತ್ತಿದೆ. ಯಾರು ಶ್ರದ್ಧೆಯಿಂದ ಕಷ್ಟಪಡುತ್ತಾರೋ ಅವರನ್ನು ದೇವರು ಕೈಬಿಡುವುದಿಲ್ಲ ಎಂಬುದಕ್ಕೆ ನಿಮ್ಮ ಜೀವನವೇ ಈಗ ಸಾಕ್ಷಿಯಾಗಿದೆ. ಈ ಮುಂಬರುವ ದಿನಗಳು ಕೇವಲ ದಿನಾಂಕಗಳಲ್ಲ, ಇವು ನಿಮ್ಮ ಯಶಸ್ಸಿನ ಮೆಟ್ಟಿಲುಗಳು. ಬ್ರಹ್ಮಾಂಡದಲ್ಲಿ ಗ್ರಹಗಳ ಸಂಚಾರವು ನಿರಂತರವಾಗಿ ಬದಲಾಗುತ್ತೆ. ಈ ಬಾರಿ ಮಕರ ರಾಶಿಯವರ ಜಾತಕದಲ್ಲಿ ಅದ್ಭುತವಾದ ಬದಲಾವಣೆಗಳು ಕಂಡುಬರುತ್ತಿವೆ. ನಿಮ್ಮ ರಾಶಿಯಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ಶುಭ ಯೋಗಗಳು ಮತ್ತು ರಾಜಯೋಗಗಳು ನಿರ್ಮಾಣವಾಗುತ್ತಿವೆ. ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಈ ಗ್ರಹಗಳ ಈ ಒಂದು ಅನುಕೂಲಕರ ಸ್ಥಿತಿಯಿಂದಾಗಿ ಇದುವರೆಗೆ ನಿಮ್ಮ ದಾರಿಯಲ್ಲಿ ಅಡ್ಡಲಾಗಿದ್ದ ಸಮಸ್ಯೆಗಳು ಮಂಜಿನಂತೆ ಕರಗುತ್ತೆ. ಧನ ಸಂಪತ್ತು, ವೃತ್ತಿ ಜೀವನ, ಕೌಟುಂಬಿಕ ಶಾಂತಿ, ಹೀಗೆ ಪ್ರತಿಯೊಂದು ಆಯಾಮದಲ್ಲೂ ನೀವು ಸಕಾರಾತ್ಮಕತೆಯನ್ನು ಅನುಭವಿಸಲಿದ್ದೀರಿ. ನೀವು ಬಹಳ ವರ್ಷಗಳಿಂದ ಕಾಡುತ್ತಿದ್ದ ಕನಸುಗಳು ಈಗ ನನಸಾಗುವ ಹಂತಕ್ಕೆ ತಲುಪಿದೆ. ಬಾಹ್ಯ ಜಗತ್ತಿನ ಬದಲಾವಣೆಗಿಂತಲೂ ಆಂತರಿಕ ಬದಲಾವಣೆ ಬಹಳನೇ ಮುಖ್ಯ. ಈ ಮುಂಬರುವ ದಿನಗಳ ಅವಧಿಯಲ್ಲಿ ನಿಮ್ಮಲ್ಲಿ ಒಂದು ಹೊಸ ರೀತಿಯ ಚೈತನ್ಯ ಮತ್ತು ಆತ್ಮವಿಶ್ವಾಸ ಮೂಡಲಿದೆ. ಸೋಲನ್ನು ಒಪ್ಪಿಕೊಂಡು ಕುಳಿತಿದ್ದ ಮಕರ ರಾಶಿಯವರು ಈಗ ಎದ್ದು ನಿಂತು ಹೋರಾಡುವ ಶಕ್ತಿಯನ್ನು ಪಡೆಯಲಿದ್ದಾರೆ. ನಿಮ್ಮಲ್ಲಿರುವ ಅಡಗಿರುವ ಪ್ರತಿಭೆ ಮತ್ತು ಕೌಶಲ್ಯಗಳು ಜಗತ್ತಿಗೆ ಪರಿಚಯವಾಗಲಿದೆ. ಇದುವರೆಗೆ ನೀವು ನಿಮ್ಮನ್ನು ಸಾಬೀತುಪಡಿಸಲು ಹಪಹಪಿಸುತ್ತಿದ್ರಿ, ಆದರೆ ಈಗ ಸಂದರ್ಭಗಳೇ ನಿಮ್ಮನ್ನು ಮುನ್ನೆಲೆಗೆ ತರಲಿವೆ. ನಿಮ್ಮ ಆಲೋಚನಾ ಶೈಲಿ ಬದಲಾದಾಗ ಮಾತ್ರ ಯಶಸ್ಸು ಸ್ಥಿರವಾಗಿ ಉಳಿಯುತ್ತೆ. ಆದ್ದರಿಂದ ಈ ಒಂದು ನಕಾರಾತ್ಮಕ ಆಲೋಚನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ನನ್ನಿಂದ ಸಾಧ್ಯ ಎನ್ನುವ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯಿರಿ. ಮಕರ ರಾಶಿಯವರ ದೊಡ್ಡ ಸಮಸ್ಯೆ ಎಂದರೆ ಆರ್ಥಿಕ ಸಂಕಷ್ಟ, ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಎನ್ನುವ ಚಿಂತೆ ಅಥವಾ ಸಾಲದ ಬಾಧೆ ನಿಮ್ಮನ್ನು ಕಾಡಿರಬಹುದು. ಆದರೆ ಏಪ್ರಿಲ್ 7ರಿಂದ 10ರವರೆಗಿನ ಈ ಅವಧಿಯಲ್ಲಿ ಆರ್ಥಿಕ ಲಾಭದ ಪ್ರಬಲ ಯೋಗಗಳಿವೆ. ನೀವು ಯಾರಿಗಾದರೂ ಹಣ ಸಾಲ ಕೊಟ್ಟು ಅದು ವಾಪಸ್ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದರೆ ಈಗ ಆ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಬಹುದು. ಈ ಹೊಸ ಆದಾಯದ ಮೂಲಗಳು ತೆರೆಯಲಿವೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಸಮಯವು ಅತ್ಯಂತ ಲಾಭದಾಯಕವಾಗಿರಲಿದೆ. ಹೂಡಿಕೆ ಮಾಡಲು ಬಯಸುವವರು ಸರಿಯಾದ ತಜ್ಞರ ಸಲಹೆ ಪಡೆದು ಮುನ್ನಡೆದರೆ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ಕಾಣಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ಸದೃಢವಾಗುವುದರಿಂದ ನಿಮ್ಮ ಮನಸ್ಸಿನ ನೆಮ್ಮದಿಯೂ ಹೆಚ್ಚಲಿದೆ. ಉದ್ಯೋಗಸ್ಥ ಮಕರ ರಾಶಿಯವರಿಗೆ ಇದು ಸುವರ್ಣ ಕಾಲ. ನಿಮ್ಮ ಕಚೇರಿಯಲ್ಲಿ ಅಥವಾ ಈ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಲಿದೆ. ಬಡ್ತಿಗಾಗಿ ಕಾಯುತ್ತಿದ್ದವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ಅವರ ಅರ್ಹತೆಗೆ ತಕ್ಕಂತೆ ಹೊಸ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ಶ್ರಮವನ್ನು ಗುರುತಿಸಿ ಮೇಲಾಧಿಕಾರಿಗಳು ಹೊಸ ಜವಾಬ್ದಾರಿಯನ್ನು ನೀಡಬಹುದು. ಇದನ್ನು ಸವಾಲಾಗಿ ಸ್ವೀಕರಿಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಿ.
ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರು ಈ ಅವಧಿಯಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಹರಿಸಿದರೆ ಸಫಲತೆ ಕಾಣಬಹುದು. ನಿಮ್ಮ ವೃತ್ತಿಜೀವನದಲ್ಲಿ ಇದುವರೆಗೆ ಅನುಭವಿಸಿದ ಹಿನ್ನಡೆಗಳೆಲ್ಲವೂ ಈಗ ಮುನ್ನಡೆಗಳಾಗಿ ಬದಲಾಗಲಿವೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಈಗ ಬಗೆಹರಿಯಲಿವೆ. ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವ ಅವಕಾಶ ಸಿಗುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಇದುವರೆಗೆ ಈ ಸಮಯವು ಅತ್ಯಂತ ಪೂರಕವಾಗಿದೆ. ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಇದು ಸೂಕ್ತ ಸಮಯ. ನಿಮ್ಮ ಹಿತೈಷಿಗಳ ಮತ್ತು ಹಿರಿಯರ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಿ ನಿಲ್ಲಲಿದೆ. ಮದುವೆಯಾಗಲು ಪ್ರಯತ್ನಿಸುತ್ತಿರುವ ಮಕರ ರಾಶಿಯವರಿಗೆ ಸೂಕ್ತ ಸಂಬಂಧಗಳು ಕೂಡಿಬರುವ ಸಾಧ್ಯತೆ ಹೆಚ್ಚಿದೆ. ಮನೆಯಲ್ಲಿ ಯಾವುದೇ ಮಂಗಳ ಕಾರ್ಯಗಳ ಬಗ್ಗೆ ಮಾತುಕತೆಗಳು ನಡೆಯಬಹುದು. ದೇಹವೇ ದೇವಸ್ಥಾನ ಎಂಬಂತೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಈ ಸಮಯದಲ್ಲಿ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಈ ಅವಧಿಯಲ್ಲಿ ಉಪಶಮನ ಸಿಗಲಿದೆ. ನೀವು ಹೆಚ್ಚು ಸಕ್ರಿಯರಾಗಿ ಮತ್ತು ಶಕ್ತಿಯುತವಾಗಿ ಅನುಭವಿಸುವಿರಿ. ಆದರೆ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಎಚ್ಚರವಿರಲಿ. ಮಾನಸಿಕವಾಗಿ ನೀವು ಹೆಚ್ಚು ದೃಢವಾಗಲಿದ್ದೀರಿ. ಧ್ಯಾನ ಮತ್ತು ಯೋಗದ ಕಡೆಗೆ ಒಲವು ತೋರುವುದು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಮನಸ್ಸಿನಲ್ಲಿರುವ ಆತಂಕಗಳು ದೂರವಾಗಿ ಒಂದು ರೀತಿಯ ಪ್ರಶಾಂತತೆ ನಿಮ್ಮನ್ನು ಆವರಿಸಲಿದೆ. ಈ ಬದಲಾವಣೆಗಳು ಸುಲಭವಾಗಿ ಬರುವುದಿಲ್ಲ. ಅದರ ಹಿಂದೆ ಕಠಿಣ ಪರಿಶ್ರಮ ಮತ್ತು ದೈವಶಕ್ತಿ ಎರಡೂ ಕೂಡ ಇರಬೇಕು. ಈ ದಿನಗಳ ಅದೃಷ್ಟವನ್ನು ಸರಿಯಾಗಿ ಬಳಸಿಕೊಳ್ಳಲು ನೀವು ಸಿದ್ಧರಿರಬೇಕು. ಸೋಮಾರಿತನವನ್ನು ಬಿಟ್ಟು ಕ್ರಿಯಾಶೀಲರಾಗಿರಿ. ದೇವರ ಮೇಲೆ ನಂಬಿಕೆ ಇಡಿ. ಪ್ರತಿದಿನ ಶಿವನ ನಾಮಸ್ಮರಣೆ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ದಾನ ಧರ್ಮಗಳಲ್ಲಿ ತೊಡಗುವುದು ಕೂಡ ನಿಮಗೆ ಶುಭ ಫಲಗಳನ್ನು ನೀಡುತ್ತೆ. ನಿಮ್ಮ ಮೇಲೆ ವಿಶ್ವಾಸವಿಡಿ, ಯಾಕೆಂದರೆ ಭಗವಂತನು ನಿಮ್ಮ ಬೆನ್ನಿಗಿದ್ದಾನೆ. ಮಕರ ರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಈಗ ಪ್ರಾರಂಭವಾಗಿದೆ. ಈ ದಿನಗಳು ನಿಮ್ಮ ಬದುಕಿನ ತಿರುವು ಆಗಬಹುದು. ಅವಕಾಶಗಳು ಬಂದಾಗ ಅದನ್ನು ಎರಡೂ ಕೈಗಳಿಂದ ಬಾಚಿಕೊಳ್ಳಿ. ಸಂಘರ್ಷದ ಸಮಯ ಮುಗಿದು ಯಶಸ್ಸಿನ ಕಾಲ ಆರಂಭವಾಗಿದೆ. ನೀವು ಇಲ್ಲಿಯವರೆಗೆ ಚೆಲ್ಲಿದ ಪ್ರತಿಯೊಂದು ಹನಿ ಬೆವರಿಗೂ ಈಗ ಬೆಲೆ ಸಿಗುವ ಕಾಲ. ಈ ಭೋಲೆನಾಥನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ಅನುಭವಿಸಿದ ನೋವು, ಅವಮಾನ ಮತ್ತು ಸಂಕಷ್ಟಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ. ವಿಧಿಯಾಟ ಎಷ್ಟೇ ಕ್ರೂರವಾಗಿದ್ದರೂ ಈಗ ದೈವಬಲ ನಿಮ್ಮ ಪರವಾಗಿ ನಿಂತಿದೆ. ಮುಂದಿನ ಕೆಲವೇ ಗಂಟೆಗಳಲ್ಲಿ ನೀವು ನಿರೀಕ್ಷಿಸಿದಂತಹ ದೊಡ್ಡ ಮಟ್ಟದ ಶುಭ ಸುದ್ದಿಯೊಂದು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಇದು ಕೇವಲ ಸಣ್ಣ ಬದಲಾವಣೆಯಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ಮಹಾ ತಿರುವು. ನಿಮ್ಮ ಜೀವನದಲ್ಲಿ ಈ ಹಿಂದೆ ಎಂದೂ ಅನುಭವಿಸದಂತಹ ಸುಖ ಮತ್ತು ನೆಮ್ಮದಿ ನಿಮ್ಮದಾಗಲಿದೆ. ನಿಮ್ಮಲ್ಲಿ ಅನೇಕರು ಉದ್ಯೋಗಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದೀರಿ. ಎಷ್ಟೋ ಕಡೆ ಅಲೆದಾಡಿದ್ದೀರಿ, ಆದರೂ ಸರಿಯಾದ ಅವಕಾಶ ಸಿಗದೆ ಹತಾಶರಾಗಿದ್ದೀರಿ. ಆದರೆ ಈಗ ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮಗೆ ಗೌರವಾನ್ವಿತವಾದ ಕೆಲಸ ದೊರೆಯುವ ಯೋಗವಿದೆ. ಕಚೇರಿಯಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಆರ್ಥಿಕವಾಗಿ ನೀವು ಎದುರಿಸುತ್ತಿದ್ದ ಬಿಕ್ಕಟ್ಟುಗಳು ನಿಧಾನವಾಗಿ ಕರಗಲಿವೆ. ಹಳೆಯ ಸಾಲಬಾಧೆಗಳಿಂದ ಮುಕ್ತಿ ಸಿಗುವ ಹಾದಿ ಸುಗಮವಾಗಲಿದೆ. ಧನಲಾಭದ ಮುನ್ಸೂಚನೆಗಳಿದ್ದು ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಭದ್ರಪಡಿಸಲಿದೆ. ನಿಮಗೆ ಸಿಗಲಿರುವ ಈ ಶುಭ ಸುದ್ದಿಯನ್ನು ಅಥವಾ ನಿಮ್ಮ ಮುಂದಿನ ಯೋಜನೆಗಳನ್ನು ಈ ಕ್ಷಣದಲ್ಲಿ ಯಾರಿಗೂ ಬಿಟ್ಟುಕೊಡಬೇಡಿ. ಶುಭ ಸಮಯ ಬಂದಾಗ ನಮ್ಮ ಸುತ್ತಮುತ್ತಲಿನವರೇ ನಮ್ಮ ಪ್ರಗತಿಯನ್ನು ಕಂಡು ಅಸೂಯೆ ಪಡುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ನಿಮ್ಮ ಯಶಸ್ಸಿನ ಮಂತ್ರವನ್ನು ಗುಪ್ತವಾಗಿಡಿ. ನಿಮ್ಮ ಪ್ರಗತಿಯನ್ನು ನೋಡಿ ಜಗತ್ತೇ ಬೆರಗಾಗುವಂತೆ ಮಾಡಿ. ಆದರೆ ಅದು ಸಂಭವಿಸುವವರೆಗೂ ಮೌನವಾಗಿರಿ. ನಿಮ್ಮ ಮೌನವೇ ನಿಮ್ಮ ಗೆಲುವಿನ ಮೊದಲ ಮೆಟ್ಟಿಲು. ಈ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ಮಾನಸಿಕ ವೇದನೆ ಅಷ್ಟಿಷ್ಟಲ್ಲ. ನಂಬಿದವರಿಂದಲೇ ಮೋಸ ಹೋಗಿರಬಹುದು ಅಥವಾ ಕಠಿಣ ಪರಿಶ್ರಮ ಪಟ್ಟರೂ ಪ್ರತಿಫಲ ಸಿಗದೆ ಕಣ್ಣೀರು ಹಾಕಿರಬಹುದು. ಆದರೆ ನೆನಪಿಡಿ, ದೇವರು ದಯಾಮಯಿ. ನಿಮ್ಮ ಪ್ರತಿಯೊಂದು ಹನಿ ಕಣ್ಣೀರಿಗೂ ಈಗ ಬೆಲೆ ಸಿಗುವ ಕಾಲ ಬಂದಿದೆ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ಈಗ ಸುಖವಾಗಿ ಪರಿವರ್ತನೆಯಾಗಲಿದೆ. ನಿಮ್ಮ ಹಾದಿಯಲ್ಲಿ ಇದ್ದ ಅಡೆತಡೆಗಳು ಮಂಜಿನಂತೆ ಕರಗಿ ಹೋಗಲಿವೆ. ದೈವಿಕ ಶಕ್ತಿಯು ನಿಮ್ಮನ್ನು ರಕ್ಷಿಸುತ್ತಿದೆ. ಆದ್ದರಿಂದ ಇನ್ನು ಮುಂದೆ ಭಯಪಡುವ ಅಗತ್ಯವಿಲ್ಲ.
ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಕಲಹಗಳು ಮತ್ತು ಮನಸ್ತಾಪಗಳು ಈಗ ದೂರವಾಗಲಿವೆ. ಈ ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ಘಟನೆಗಳು ನಡೆಯಲಿವೆ. ಈ ಹಿಂದೆ ನಿಮ್ಮನ್ನು ಕಡೆಗಣಿಸಿದವರೇ ಈಗ ನಿಮ್ಮ ಬಳಿ ಬಂದು ಸಹಾಯ ಕೇಳುವ ಅಥವಾ ನಿಮ್ಮನ್ನು ಹೊಗಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಕಳೆ ಮೂಡಲಿದೆ. ಈಗಿನಿಂದ ಆರಂಭವಾಗುವ ಮುಂದಿನ ಒಂದು ದಿನದ ಅವಧಿ ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳು ನಿಮ್ಮ ಭವಿಷ್ಯವನ್ನು ರೂಪಿಸಲಿವೆ. ಸಕಾರಾತ್ಮಕವಾಗಿ ಯೋಚಿಸಿ ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನು ಇಡಿ. ಈ ಸಮಯದಲ್ಲಿ ನೀವು ಮಾಡುವ ಯಾವುದೇ ಒಂದು ಸಣ್ಣ ಕೆಲಸವು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಬಲ್ಲದು. ಇದು ನಿಮ್ಮ ಪಾಲಿಗೆ ಒಂದು ಅದ್ಭುತ ಪವಾಡದಂತೆ ಕೆಲಸ ಮಾಡಲಿದೆ. ನಿಮ್ಮ ಶತ್ರುಗಳು ಕೂಡ ನಿಮ್ಮ ಪ್ರಗತಿಯನ್ನು ನೋಡಿ ದಂಗಾಗಲಿದ್ದಾರೆ. ಅವರ ಕುತಂತ್ರಗಳು ಇನ್ನು ಮುಂದೆ ನಿಮ್ಮ ಮೇಲೆ ನಡೆಯೋದೇ ಇಲ್ಲ. ನಿಮಗೆ ಸಿಗುತ್ತಿರುವ ಈ ಎಲ್ಲ ಸುಖ ಸಂತೋಷಗಳು ದೈವದತ್ತವಾದದ್ದು. ಆದ್ದರಿಂದ ಅಹಂಕಾರವನ್ನು ಬಿಟ್ಟು ವಿನಯದಿಂದ ಇರಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಇಷ್ಟ ದೈವಕ್ಕೆ ಧನ್ಯವಾದವನ್ನು ಸಲ್ಲಿಸಿ. ನಿಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ. ಈ ದಾನ ಧರ್ಮಗಳಲ್ಲಿ ಆಸಕ್ತಿಯನ್ನು ತೋರಿ. ಇದು ನಿಮ್ಮ ಪುಣ್ಯ ಫಲವನ್ನು ಮತ್ತಷ್ಟು ಹೆಚ್ಚಿಸಲಿದೆ. ಪ್ರಕೃತಿಯ ಜೊತೆ ಸಮಯ ಕಳೆಯಿರಿ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಸಹಾಯ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಒಂದು ಮಹಾ ಬದಲಾವಣೆಯನ್ನು ಸ್ವೀಕರಿಸಲು ಸಿದ್ಧರಾಗಿ. ನಿಮ್ಮ ಹಣೆ ಬರಹದ ರೇಖೆಗಳು ಈಗ ಬದಲಾಗುತ್ತಿವೆ. ಜೀವನದಲ್ಲಿ ಸೋಲು ಎಂಬುದು ಕೇವಲ ಒಂದು ಪಾಠ ಮಾತ್ರ, ಆದರೆ ಗೆಲುವು ಎಂಬುದು ನಿಮ್ಮ ಅಂತಿಮ ಗುರಿ. ಆ ಗುರಿಯನ್ನು ಮುಟ್ಟುವ ಸಮಯ ಈಗ ಬಂದಿದೆ. ಸದಾ ನಗುತ್ತಾ ಇರಿ. ನಿಮ್ಮ ಸಂತೋಷವೇ ನಿಮ್ಮ ಶಕ್ತಿ. ಮುಂಬರುವ ಪ್ರತಿಯೊಂದು ಕ್ಷಣವೂ ನಿಮಗೆ ಶುಭವನ್ನು ತರುತ್ತೆ. ನಿಮ್ಮ ಜೀವನದಲ್ಲಿ ಆಗಲಿರುವ ಈ ಒಂದು ಅದ್ಭುತ ಪವಾಡದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮತ್ತು ಈ ಒಂದು ಶುಭ ಸಂದೇಶವು ಎಲ್ಲರಿಗೂ ಪ್ರೇರಣೆಯಾಗಲಿ. ನಿಮ್ಮ ಮೇಲಿರುವ ದೈವದ ಕೃಪೆ ಸದಾ ಹೀಗೆಯೇ ಇರಲಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕೆಂದರೆ ತುಂಬ ಜನರು ಈ ಕತ್ತಲೆಯಲ್ಲೇ ಜೀವನ ಸಾಗಿಸುತ್ತಾ ಇರ್ತಾರೆ. ನಿಮ್ಮ ಕಡೆಯಿಂದ ಅವರ ಜೀವನದಲ್ಲಿ ಬೆಳಕನ್ನು ಮೂಡಲಿ. ನಿಮ್ಮಿಂದ ಅವರಿಗೂ ಕೂಡ ಅದೃಷ್ಟವನ್ನು ಕೂಡಿ ಬರಲಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ನೀವು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಇರುವ ಈ ಬಡತನ ಆಗಿರ್ಬೋದು, ದಾರಿದ್ರ್ಯ, ಈ ಯಾವುದೇ ಒಂದು ಚರ್ಮ ರೋಗ ಆಗಿರಬಹುದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಎಲ್ಲ ತರಹದ ಸಮಸ್ಯೆಗಳು ಕೂಡ ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು ಕಾಣ್ತೀರಾ. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಏಳಿಗೆಯನ್ನು ಕಾಣ್ತೀರಾ. ಈ ತುಂಬ ವರ್ಷಗಳಿಂದ ಕೆಲಸ ಆಗದಲೇ ಹಾಗೆಯೇ ನಿಂತಿದ್ರೆ ಆ ಕೆಲಸವೂ ಕೂಡ ಕೈಗೂಡಿ ಆ ಕೆಲಸದಿಂದ ಅದೃಷ್ಟ, ಯಶಸ್ಸು, ಪ್ರಗತಿ ನಿಮ್ಮದಾಗುತ್ತೆ. ಧನಾಗಮನ ಹೆಚ್ಚಾದಾಗ ಹಣವನ್ನು ಯಾರಿಗೂ ಸಾಲವನ್ನಾಗಿ ನೀವು ಕೊಡಬಾರ್ದು. ಈ ಸಮಯದಲ್ಲಿ ನೀಡಿದ ಸಾಲ ಅಂದರೆ ವಾಪಸ್ ಬರುವುದು ತುಂಬಾ ಕಷ್ಟ ಅಂತಲೇ ಅನ್ನಬಹುದು. ಆದಷ್ಟು ನಿಮ್ಮ ಮಾತಿನ ಮೇಲೆ ನಿಮಗೆ ಹತೋಟಿ ಇರಲಿ. ಈ ಅತಿಯಾದ ಕೋಪ ಅಥವಾ ಆವೇಶದಿಂದ ನಿಮಗೆ ಆಪ್ತ ಸಂಬಂಧಗಳು ಕಡಿದು ಹೋಗಬಹುದು. ಹೊರಗಿನ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಮನೆಯ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲು ಯಾವತ್ತೂ ಕೂಡ ನೀವು ಬಿಡಬಾರ್ದು. ವಾಹನ ಚಲಾಯಿಸುವಾಗ ಅಥವಾ ಈ ಮೊಬೈಲ್ ಬಳಸುವಾಗ ಅತೀವ ಎಚ್ಚರಿಕೆ ಅನ್ನೋದು ಅಗತ್ಯ. ಈ ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ. ಆದಷ್ಟು ನಿಮ್ಮ ಆರೋಗ್ಯದ ಮೇಲೆ ನಿಮಗೆ ಪರಿಣಾಮವನ್ನು ಬೀರಬಹುದು. ಈ ಕೆಲಸದ ಒತ್ತಡ ಹೆಚ್ಚಾಗಿ ನೀವು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಹಾಗಾಗಿ ವಿಶ್ರಾಂತಿ ಪಡೆಯುವುದು ಬಹಳನೇ ಇಲ್ಲಿ ಮುಖ್ಯವಾಗುತ್ತೆ. ಈ ಹೃದಯ ಸಂಬಂಧಿ ಅಥವಾ ಸಮಸ್ಯೆ ಯಾವುದೇ ಒಂದು, ಈ ಮಧುಮೇಹ ಆಗಿರ್ಬೋದು, ಈ ಡಯಾಬಿಟಿಸ್ ಆಗಿರ್ಬೋದು, ಇಂತಹವರು
ನಿಯಮಿತವಾಗಿ ವೈದ್ಯಕೀಯ ತಪಾಸಣೆಯನ್ನು ನೀವು ಮಾಡಿಕೊಳ್ಳಲೇಬೇಕಾಗುತ್ತೆ. ನಿಮ್ಮ ದಿನಚರಿಯಲ್ಲಿ ಯೋಗ, ಈ ಒಂದು ಪ್ರಾಣಾಯಾಮ ಮತ್ತು ಧಾನ್ಯವನ್ನು ಅಳವಡಿಸಿಕೊಳ್ಳಿ. ಇದು ನಿಮಗೆ ನಿಯಮಿತವಾಗಿ ನಿಮ್ಮ ಮನಸ್ಸನ್ನು ಪ್ರಸನ್ನವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಆದಷ್ಟು ನೀವು ಈ ಹೊರಗಿನ ಉಪಯುಕ್ತ ಆಹಾರದ ಬದಲು ಮನೆಯಲ್ಲಿ ತಯಾರಿಸಿದ ಒಂದು ಸಾತ್ವಿಕ ಮತ್ತು ಆಯುರ್ವೇದ ಪದ್ಧತಿಯ ಆಹಾರಕ್ಕೆ ಆದ್ಯತೆಯನ್ನು ನೀಡಿ. ಎಲ್ಲವೂ ಕೂಡ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.